ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಹೀನಾಯ ಸೋಲು ಕಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸುವೇಂದು ಅಧಿಕಾರಿ ಗೆದ್ದು ಬೀಗಿದ್ದಾರೆ. ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ಹೀನಾಯ ಸೋಲು. ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿಗೆ ಹೀನಾಯ ಸೋಲಾಗಿದ್ದು, ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಗೆ ತೀವ್ರ ಮುಖಭಂಗವಾಗಿದೆ. ಬಿಜೆಪಿ ಅಭ್ಯರ್ಥಿ ಸುವೇಂದು ಅಧಿಕಾರಿ ರೋಚಕ ಗೆಲುವನ್ನ ಸಾಧಿಸಿದ್ದು, 15,000 ಮತಗಳ ಅಂತರದಲ್ಲಿ ಸುವೇಂದು ಸೋಲಿಸಿದ್ದಾರೆ ಸಿಎಂ ಮಮತಾ ಬ್ಯಾನರ್ಜಿಯನ್ನ. ಭವಾನಿಪುರ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿಗೆ ಸೋಲಾಗಿದ್ದು, ತೀವ್ರ ಹಣಾಹಣಿ ಮಧ್ಯೆ ಸುವೇಂದು ಅಧಿಕಾರಿ ಗೆದ್ದು ಬೀಗಿದ್ದಾರೆ. ನಂದಿ ಗ್ರಾಮದಲ್ಲೂ ಗೆಲುವನ್ನ ಸಾಧಿಸಿದ್ದಾರೆ ಸುವೇಂದು ಅಧಿಕಾರಿ. ಒಟ್ನಲ್ಲಿ ದೀದಿ ಅಂದ್ರೆ ಬಂಗಾಳ ಎಂಬ ಹೆಸರಿತ್ತು. ಮಮತಾ ಬ್ಯಾನರ್ಜಿಗೆ ಸೋಲೆ ಎಂಬ ವರ್ತನೆ ಕೂಡ ಇತ್ತು. ಆದ್ರೆ ಹೀಗಿದ್ರೂ ಕೂಡ ಇದೆಲ್ಲದರ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದು ಬೀಗಿದ್ದು, ಬಿಜೆಪಿ ಅಧಿಕಾರಿ ಸುವೇಂದು ಅಧಿಕಾರಿ ಗೆದ್ದು ಬೀಗಿದ್ದಾರೆ. ಸುಮಾರು 15,000 ಮತಗಳ ಅಂತರದಲ್ಲಿ ಸುವೇಂದು ಸಿಎಂ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿದ್ದಾರೆ. ಇನ್ನು ಮೋದಿ ಟೀಮ್ ಅಬ್ಬರಕ್ಕೆ, ಮೋದಿ ತಂಡದ ಪ್ರಚಾರಕ್ಕೆ ದೀದಿ ಟೀಮ್ ಕಂಪ್ಲೀಟ್ ಆಗಿ ಧೂಳಿಪಟವಾಗಿದೆ. ಭವಾನಿಪುರ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿ ಸೋಲು ಕಂಡಿದ್ದು, ಒಟ್ಟಾರೆಯಾಗಿ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಹೀನಾಯ ಸೋಲು ಕಂಡಿದ್ದಾರೆ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಗೆ ತೀವ್ರ ಮುಖಭಂಗವಾಗಿದ್ದು, ಬಿಜೆಪಿ ಅಭ್ಯರ್ಥಿ ಸುವೇಂದು ಅಧಿಕಾರಿ ರೋಚಕ ಗೆಲುವು ಸಾಧಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಪ್ರಚಂಡ ಗೆಲುವು. ನಾಳೆ ದೆಹಲಿಗೆ ಸುವೇಂದು ಅಧಿಕಾರಿ ತೆರಳಲಿದ್ದಾರೆ. ಬಿಜೆಪಿ ನಾಯಕರನ್ನ ಸುವೇಂದು ಅಧಿಕಾರಿ ಭೇಟಿಯಾಗಲಿದ್ದು, ಪ್ರಧಾನಿ ಮೋದಿ, ಅಮಿತ್ ಶಾ, ನಿತಿನ್ ನಬೀನನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ನಾಳೆ ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದ್ದು, ಬಂಗಾಳದ ಸಿಎಂ ಆಕಾಂಕ್ಷಿಯಾಗಿದ್ದಾರೆ ಸುವೇಂದು ಅಧಿಕಾರಿ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಂಕನಾದ ಮೊಳಗಿದ್ದು, ಪ್ರಧಾನಿ ಮೋದಿ, ಅಮಿತ್ ಶಾ ಮಾಡಿದ ಮೋಡಿಗೆ ದೀದಿ ಕೋಟೆ ಛಿದ್ರವಾಗಿದ್ದು, ನಾಳೆ ಬಿಜೆಪಿ ನಾಯಕರನ್ನ ಸುವೇಂದು ಅಧಿಕಾರಿ ಭೇಟಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ನಿತಿನ್ ನಬೀನನ್ನ ಭೇಟಿಯಾಗುವ ಸಾಧ್ಯತೆ ಇದ್ದು, ಮುಂದಿನ ರಾಜಕೀಯದ ಬೆಳವಣಿಗೆ ಬಗ್ಗೆ ನಾಳೆ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇದೆ. ಇದೆಲ್ಲದರ ಮಧ್ಯೆ ಬಂಗಾಳದ ಸಿಎಂ ಆಕಾಂಕ್ಷಿ ಕೂಡ ಆಗಿದ್ದಾರೆ ಸುವೇಂದು ಅಧಿಕಾರಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವು. ಪಶ್ಚಿಮ ಬಂಗಾಳ ಸಿಎಂ ರೇಸ್ನಲ್ಲಿ ಹಾಗಾದ್ರೆ ಯಾರಿದ್ದಾರೆ? ಬಿಜೆಪಿಯಿಂದ ಒಟ್ಟು 5 ಸಿಎಂ ಕುರ್ಚಿಗೆ ಕಂಡಿದ್ದು, ಮೊದಲ ಸ್ಥಾನದಲ್ಲಿ ಸುವೇಂದು ಅಧಿಕಾರಿ ಇದ್ದಾರೆ. ಹೀಗಾಗಿ ನಾಳೆ ಬಿಜೆಪಿ ನಾಯಕರನ್ನ ಅವರು ಭೇಟಿ ಕೂಡ ಆಗಲಿದ್ದಾರೆ. ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಜೊತೆಗೆ ಮಹಿಳಾ ಮೋರ್ಚಾ ಮುಖ್ಯಸ್ಥೆ ಅಗ್ನಿಮಿತ್ರಾ ಪೌಲ್ ಕೂಡ ಸಿಎಂ ಕುರ್ಚಿಯ ಮೇಲೆ ಕಣ್ಣು ಹಾಕಿದ್ದು, ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಸೇರಿದಂತೆ ರೂಪಾ ಗಂಗೋಲಿ ಮತ್ತು ದಿಲೀಪ್ ಘೋಷ್ ಹೆಸರು ಮುನ್ನೆಲೆಯಲ್ಲಿದೆ. ಒಟ್ಟಾರೆಯಾಗಿ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಂಕನಾದವನ್ನ ಮೊಳಗಿಸಿದ್ದು, ಇದೆಲ್ಲದರ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವು ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಶಬ್ಬೀರ್, ನಿಜಕ್ಕೂ ದೀದಿಗೆ ಭಾರಿ ಹಿನ್ನಡೆ, ಸುವೇಂದು ಗೆಲುವಿಗೆ ಕಾರಣ ಏನು? ಜೊತೆಗೆ ಸುವೇಂದು ಸಿಎಂ ಆಗುವ ಸಾಧ್ಯತೆ ಇದೆಯಾ, ಹೇಗೆ? ಕಾವ್ಯ, ಭವಾನಿಪುರ ಕ್ಷೇತ್ರ ಏನಿದೆ ಇಡೀ ಪಶ್ಚಿಮ ಬಂಗಾಳದಲ್ಲಿ ಒಂದ್ ರೀತಿ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ಬೋದು. ಇಡೀ ರಾಜ್ಯದ ಗಮನವನ್ನ ಸೆಳೆದಿತ್ತು. ಮುಖ್ಯವಾಗಿ ಮಮತಾ ಬ್ಯಾನರ್ಜಿ ಅಲ್ಲಿ ಸ್ಪರ್ಧೆ ಮಾಡಿದಂತ ಹಿನ್ನೆಲೆಯಲ್ಲಿ ದೇಶದ ಕುತೂಹಲವೂ ಕೂಡ ಈ ಕ್ಷೇತ್ರದ ಮೇಲೆ ಇತ್ತು. ಕಡೆಯ ಹಂತದವರೆಗೂ ಕೂಡ ಜಿದ್ದಾಜಿದ್ದಿನ ಫೈಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಆರಂಭಿಕ 8 ಹಂತಗಳಲ್ಲಿ ಮಮತಾ ಬ್ಯಾನರ್ಜಿ ಅವರು ಬಹಳ ದೊಡ್ಡ ಪ್ರಮಾಣದ ಲೀಡ್ ಅನ್ನ ತೆಗೆದುಕೊಂಡಿದ್ರು. ಸರಿಸುಮಾರು 17,000ಕ್ಕಿಂತ ಹೆಚ್ಚು ಮತಗಳನ್ನ ಪಡೆಯುವ ಮೂಲಕ ಮುನ್ನಡೆಯನ್ನ ಸಾಧಿಸಿದ್ರು. ಆದ್ರೆ 9ನೇ ರೌಂಡಿನ ಮತ ಎಣಿಕೆ ಶುರುವಾದ ಬಳಿಕ ಹಂತವಾಗಿ ತಮ್ಮ ಲೀಡ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಬಂದ್ರು. ಅಂತಿಮವಾಗಿ ಮತ ಎಣಿಕೆ ಮುಕ್ತಾಯ ಆಗುವ ಹೊತ್ತಿಗೆ ಸರಿಸುಮಾರು 15,000 ಮತಗಳ ಅಂತರದಿಂದ ಸೋಲನ್ನಪ್ಪಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು. ಒಂದು ಕಡೆಗೆ ರಾಜ್ಯದಲ್ಲಿ ತಮ್ಮ ಪಕ್ಷ ಅಧಿಕಾರದಿಂದ ಹಿಂದೆ ಸರಿದಿರುವಂತದ್ದು ಒಂದು ಶಾಕ್. ಆದ್ರೆ ಖುದ್ದು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದಂತ ಮಮತಾ ಬ್ಯಾನರ್ಜಿ ಕೂಡ ಸೋತಿರುವಂತದ್ದು ಡಬಲ್ ಶಾಕ್ ಆಗಿರುವಂತದ್ದು. ಹೀಗಾಗಿ ಟಿಎಂಸಿಗೆ ಅತಿ ದೊಡ್ಡ ಹಿನ್ನಡೆ ಅಂತಾನೂ ಕೂಡ ಇದನ್ನ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ. ಮುಖ್ಯವಾಗಿ ಈಗ ಮಮತಾ ಬ್ಯಾನರ್ಜಿ ಅವರನ್ನ ಸುವೇಂದು ಅಧಿಕಾರಿ ಈಗ ಸೋಲಿಸಿರುವಂತದ್ದು ಇದೇ ಮೊದಲ ಬಾರಿಗೆ ಅಲ್ಲ. 2021ರ ಚುನಾವಣೆಯಲ್ಲೂ ಕೂಡ ಮಮತಾ ಬ್ಯಾನರ್ಜಿಯನ್ನ
ಸೋಲಿಸುವಂತ ಕೆಲಸವನ್ನ ಸುವೇಂದು ಅಧಿಕಾರಿ ಮಾಡಿದ್ರು. ಈ ಬಾರಿಯೂ ಕೂಡ ಭವಾನಿಪುರದಲ್ಲಿ ಸೋಲಿಸಿರುವಂತಹ ಕಾರಣದಿಂದಾಗಿ ಮುಖ್ಯಮಂತ್ರಿ ರೇಸ್ ನಲ್ಲಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಈ ಹಿಂದೆ ಕೂಡ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಪಕ್ಷವನ್ನ ಕಟ್ಟುವಂತ ನಿಟ್ಟಿನಲ್ಲೂ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದಾವೆ. ಇದು ಹೊರತಾಗಿ ಕೂಡ ಇನ್ನು 3-4 ಜನ ಅಭ್ಯರ್ಥಿಗಳು ಕೂಡ ಮುಖ್ಯಮಂತ್ರಿ ರೇಸ್ ನಲ್ಲೂ ಕೂಡ ಇದ್ದಾರೆ. ಈ ನಡುವೆ ನಾಳೆ ಸುವೇಂದು ಅಧಿಕಾರಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಸರ್ಕಾರ ರಚನೆಗೆ ಸಂಬಂಧಪಟ್ಟಂತ ಒಂದಷ್ಟು ಚರ್ಚೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಸೊ ನಾಳೆ ಅವರು ಭೇಟಿ ಆದ ಬಳಿಕ ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಕರೆಯುವಂತ ಸಾಧ್ಯತೆಗಳಿದಾವೆ. ಈ ಸಮಯದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿ ಹೈಕಮಾಂಡ್ ಘೋಷಣೆ ಮಾಡುತ್ತಾ ಅಥವಾ ಶಾಸಕಾಂಗ ಪಕ್ಷದಲ್ಲಿ ನಿರ್ಧಾರ ಆಗುತ್ತಾ ಅನ್ನುವಂತ ಕುತೂಹಲವೂ ಕೂಡ ಇದೆ. ಸೊ ಹೀಗಾಗಿ ನಾಳೆಯ ಸಭೆಯ ಬಳಿಕ ಬಹುಶಃ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಒಂದು ಸ್ಪಷ್ಟತೆ ಸಿಗುವಂತ ಸಾಧ್ಯತೆಗಳಿದಾವೆ. ಕಾವ್ಯ, ಥ್ಯಾಂಕ್ ಯು ಶಬ್ಬೀರ್ ಡೀಟೇಲ್ಸ್ಗಾಗಿ.